ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾಳೆ ನಡೆಯಲಿರುವ ಫಸ್ಟ್ ಇಯರ್ PUC ಬಿಸ್ನೆಸ್ ಸ್ಟಡೀಸಿಗಾಗಿ ಕೆಲವೊಂದು ತಯಾರಿಯನ್ನು ನಡೆಸಿಕೊಂಡು ಬಂದಿದ್ದೇವೆ. ಯಾರಿಗೆಲ್ಲ ಇನ್ನೂ ಬಿಸ್ನೆಸ್ ಸ್ಟಡೀಸ್ ಆಗಿಲ್ವೋ ದಯವಿಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ಯೂಟಿಲೈಸ್ ಮಾಡಿಕೊಳ್ಳಿ. ಬನ್ನಿ ಸರ್, ಈಗ ಒಂದೊಂದಾಗಿ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಬಿಸ್ನೆಸ್ ರಿಸ್ಕ್ ಈಸ್ ನಾಟ್ ಲೈಕ್ಲಿ ಟು ಅರೈಸ್ ಡ್ಯೂ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಗುಡ್ ಮ್ಯಾನೇಜ್ಮೆಂಟ್ ಈಸ್ ದ ರೈಟ್ ಆನ್ಸರ್. Question number 2, the form of business organization which is found only in India, that is called. Question number 2 right answer is Hindu undivided family business. Question number 3, centralized control in MNC implies control exercised by dash. Right answer is option B, headquarters is the right answer. Question number 4, which of the following is not a type of banks? Right answer is option C, central banks. Question number 5, which of the following document should be submitted for the incorporation of a company? Right answer is, ನನ್ನ ಪ್ರಕಾರ ರೈಟ್ ಆನ್ಸರು ಎರಡೂ ಕೂಡ ಅಂತ ಹೇಳ್ತಾ ಇದ್ದಾರೆ. ಯಾವುದು ಬೋತ್ A and B ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇದು 5ನೆಯ ಪ್ರಶ್ನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮೈ ಡಿಯರ್ ಚಿಲ್ಡ್ರನ್. ಪ್ರಾಫಿಟ್ ಈಸ್ ದ ಡ್ಯಾಶ್ ಫಾರ್ ರಿಸ್ಕ್ ಟೇಕಿಂಗ್ ಅಂತ ಇದೆ, ಹೌದಲ್ವಾ? ರಿವಾರ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. The liability of members in a joint stock company is dash. Right answer is, my dear children, limited is the right answer. Question number 8, the insured must have and dash in the subject matter of insurance ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ insurable interest is the right answer. Question number 9, digitalization means dash. 9th answer is e-business is the right answer. Question number 10, dash is the first step in the company formation. Right answer is promotion. Match the following. Innovation ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು objective of modern business. Question number B, partnership firm 1932 is the right answer. Statutory corporation ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ that is right answer is option 4, specific act. ಸರ್ವೀಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸರ್ವೀಸಿಗೆ cannot be stored for the future. ಕುಕ್ಕೀಸ್ ಅಂತ ಇದೆ. ಇದಕ್ಕೆ ಸರ್ಚಿಂಗ್ ಇನ್ಫಾರ್ಮೇಷನ್ ಇಸ್ ದ ರೈಟ್ ಆನ್ಸರ್. ಏನಾದರೂ ತಪ್ಪಿದರೆ ಕಮೆಂಟ್ ಮುಖಾಂತರ ತಿದ್ದಿ, ಯಾಕಂದರೆ ಮಕ್ಕಳು ಎಕ್ಸಾಮ್ ಬರೆಯುವವರು, ಅವರಿಗೇನು ತೊಂದರೆ ಆಗಬಾರದು. ಗಿವ್ ಒನ್ ಎಕ್ಸಾಂಪಲ್ ಫಾರ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ದಟ್ ಈಸ್ ಶುಗರ್ ಇಂಡಸ್ಟ್ರಿ ಇಸ್ ದ ರೈಟ್ ಆನ್ಸರ್. Question number 13, is registration of partnership firm compulsory? No, it is not compulsory. Question number 14, expand RTG. Recurse factoring is the right answer. ಹೌದಾ ಅಲ್ಲ ಅಲ್ವಾ? ಅದಕ್ಕೆ ಸರಿಯಾದ ಉತ್ತರ ಒಂದು ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಫ್ಯಾಕ್ಟ್ರಿಂಗ್ ಅಂದರೆ ಅದಕ್ಕೆ ರೀಕೋರ್ಸ್ ಫ್ಯಾಕ್ಟ್ರಿಂಗ್ ಇಸ್ ದ ರೈಟ್ ಆನ್ಸರ್. What do you mean by public sector ಅಂತ ಇದೆ? It is a part of the economy which is owned or controlled and managed by the government, that is called public sector. ಧನ್ಯವಾದಗಳು. ಮುಂದೆ ಬರುವಂಥ ಎಲ್ಲ ಪ್ರಶ್ನೆಗಳು ನಿಮ್ಮ ಒಂದು ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಸರ್. ಇದು ಯಾವುದೇ ಓಲ್ಡ್ ಕ್ವಶನ್ ಪೇಪರ್ ಅಲ್ಲ. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಏನಾದರೂ ನಮ್ಮ ಕಡೆಯಿಂದ ತಪ್ಪಾದಲ್ಲಿ ತಾವುಗಳು ಕ್ಷಮಿಸಬೇಕು. ಉತ್ತರಗಳು ತಾವುಗಳು ಕಮೆಂಟ್ ಮುಖಾಂತರ ಆ ಒಂದು ಕೀ ಆನ್ಸರ್ಗಳನ್ನು ಸರಿಪಡಿಸಬಹುದಾಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು. ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷಿನ ಎಕ್ಸಾಮ್ ಯಾರ್ಯಾರಿಗಾಗಿಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ PUC ಸಂಪೂರ್ಣವಾಗಿ ಗ್ರಾಮರಿನ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ID all-in-one PDF@gmail.com ಆಗಿರುತ್ತೆ, ಅದಕ್ಕೆ ಕಳಿಸೋದನ್ನು ಮರೆಯಬೇಡಿ.